ನಮಸ್ಕಾರ ವೀಕ್ಷಕರೇ. ಇಂದು 2026ರ ಜನವರಿ ತಿಂಗಳ 4ನೇ ತಾರೀಖು ಭಾನುವಾರ. ಭಾನುವಾರ ಸೂರ್ಯನಿಗೆ ಅರ್ಪಿತವಾದ ಪವಿತ್ರ ದಿನ. ಸೂರ್ಯನು ಆತ್ಮವಿಶ್ವಾಸ, ಆರೋಗ್ಯ, ಅಧಿಕಾರ ಮತ್ತು ಪ್ರತಿಷ್ಠೆಗೆ ಕಾರಕನಾಗಿದ್ದಾನೆ. ಈ ದಿನ ಗ್ರಹಗಳ ಸ್ಥಿತಿಗತಿಗಳು ದ್ವಾದಶ ರಾಶಿಗಳ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ, ಯಾರಿಗೆ ಶುಭ ಫಲ, ಯಾರಿಗೆ ಎಚ್ಚರಿಕೆ ಅಗತ್ಯ, ಯಾವ ರಾಶಿಗೆ ಹಣ ಲಾಭ, ಯಾವ ರಾಶಿಗೆ ಆರೋಗ್ಯದ ಕಡೆ ಗಮನ ಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ. ಬನ್ನಿ, ಇಂದಿನ ದ್ವಾದಶ ರಾಶಿ ಭವಿಷ್ಯವನ್ನು ಆರಂಭಿಸೋಣ. 1. ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗಿರುವ ದಿನ. ಭಾನುವಾರವಾಗಿರುವುದರಿಂದ ನಿಮ್ಮೊಳಗಿನ ನಾಯಕತ್ವ ಗುಣಗಳು ಹೊರಹೊಮ್ಮುತ್ತವೆ. ಆದರೆ ಅತಿಯಾದ ಆತ್ಮವಿಶ್ವಾಸವೇ ಕೆಲವೊಮ್ಮೆ ಸಮಸ್ಯೆಗೆ ಕಾರಣವಾಗಬಹುದು. ವೃತ್ತಿ ಮತ್ತು ಉದ್ಯೋಗ. ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಹೊರುವ ಸಾಧ್ಯತೆಯಿದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಹೋಗಬೇಡಿ. ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಗ್ರಾಹಕರು ದೊರೆಯುತ್ತಾರೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸೂಚನೆಯಿದೆ. ಆರ್ಥಿಕ ಸ್ಥಿತಿ. ಆದಾಯ ಸ್ಥಿರವಾಗಿರುತ್ತದೆ, ಆದರೆ ವಾಹನ, ಇಂಧನ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಖರ್ಚು ಹೆಚ್ಚಾಗಬಹುದು. ದೊಡ್ಡ ಮೊತ್ತದ ಹಣ ಹೂಡಿಕೆಯನ್ನು ಮುಂದೂಡುವುದು ಒಳಿತು. ಕುಟುಂಬ ಮತ್ತು ಪ್ರೀತಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ತಂದೆಯೊಂದಿಗಿರುವ ಮನಸ್ತಾಪಗಳು ಇಂದು ಬಗೆಹರಿಯುವ ಸಾಧ್ಯತೆಯಿದೆ. ಪ್ರೇಮಿಗಳಿಗೆ ದಿನ ಸಾಮಾನ್ಯ. ಅಹಂಕಾರವನ್ನು ನಿಯಂತ್ರಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಆರೋಗ್ಯ. ತಲೆನೋವು, ರಕ್ತದ ಒತ್ತಡ ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿ ಅಗತ್ಯ. ಪರಿಹಾರ. ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಕೆಂಪು. ಉತ್ತಮ ಸಮಯ ಬೆಳಗ್ಗೆ 7 ಗಂಟೆಯಿಂದ 9:30. 2. ವೃಷಭರಾಶಿ. ವೃಷಭರಾಶಿಯವರಿಗೆ ಇಂದು ಮಾನಸಿಕ ಸ್ಥಿರತೆ ಮತ್ತು ಭೌತಿಕ ಸುಖದ ದಿನ. ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಸಮಾಧಾನಕರ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ವೃತ್ತಿ ಮತ್ತು ಉದ್ಯೋಗ. ಉದ್ಯೋಗದಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಇರುತ್ತದೆ. ಬ್ಯಾಂಕ್, ಫೈನಾನ್ಸ್, ಬ್ಯೂಟಿ, ಫ್ಯಾಷನ್ ಕ್ಷೇತ್ರದವರಿಗೆ ಲಾಭದ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರಲಿವೆ. ಆರ್ಥಿಕ ಸ್ಥಿತಿ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವಿರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆಯಿದೆ. ಚಿನ್ನ ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ದಿನ ಸೂಕ್ತ. ಕುಟುಂಬ ಮತ್ತು ಪ್ರೀತಿ. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಕುಟುಂಬದೊಂದಿಗೆ ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ವಿವಾಹ ವಿಚಾರ ಚರ್ಚೆಗೆ ಬರುತ್ತದೆ. ಆರೋಗ್ಯ. ಗಂಟಲು ನೋವು, ಥೈರಾಯ್ಡ್ ಅಥವಾ ಮಧುಮೇಹ ಇರುವವರು ಎಚ್ಚರಿಕೆ ವಹಿಸಬೇಕು. ಪರಿಹಾರ. ಶುಕ್ರನಿಗೆ ಸಂಬಂಧಿಸಿದಂತೆ ಶುಕ್ರವಾರ ಬಿಳಿ ವಸ್ತು ದಾನ ಮಾಡುವ ಸಂಕಲ್ಪ ಮಾಡಿ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಭಂಗ ಬಿಳಿ. ಉತ್ತಮ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30. 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಸಂವಹನ ಮತ್ತು ಬುದ್ಧಿಶಕ್ತಿಯ ದಿನ. ನಿಮ್ಮ ಮಾತಿನ ಶೈಲಿಯಿಂದ ಅನೇಕ ಕೆಲಸಗಳು ಸುಲಭವಾಗುತ್ತವೆ. ವೃತ್ತಿ ಮತ್ತು ಉದ್ಯೋಗ. ಮೀಡಿಯಾ, ಟೀಚಿಂಗ್, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಅತ್ಯುತ್ತಮ ದಿನ. ಹೊಸ ಐಡಿಯಾಗಳಿಗೆ ಮನ್ನಣೆ ಸಿಗುತ್ತದೆ. ಆದರೆ ಮಾತಿನ ಅತಿರೇಕದಿಂದ ಸಮಸ್ಯೆ ಮಾಡಿಕೊಳ್ಳಬೇಡಿ. ಆರ್ಥಿಕ ಸ್ಥಿತಿ. ಹಣ ಬರುತ್ತದೆ, ಆದರೆ ಉಳಿಸುವುದು ಕಷ್ಟ. ಸ್ನೇಹಿತರೊಂದಿಗೆ ಹಣದ ವ್ಯವಹಾರ ಬೇಡ. ಕುಟುಂಬ ಮತ್ತು ಪ್ರೀತಿ. ಸಹೋದರ ಸಹೋದರಿಯೊಂದಿಗೆ ಉತ್ತಮ ಸಂಬಂಧ. ಪ್ರೇಮ ಜೀವನದಲ್ಲಿ ಸಂಶಯಗಳು ತಲೆದೋಡಬಹುದು. ಆರೋಗ್ಯ. ನರವ್ಯೂಹ, ಉಸಿರಾಟ ಸಮಸ್ಯೆ ಅಥವಾ ಚರ್ಮದ ಅಲರ್ಜಿಯಿಂದ ಬಳಲಬಹುದು. ಪರಿಹಾರ. ತುಳಸಿ ಗಿಡಕ್ಕೆ ನೀರು ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು 11 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಸಿರು. ಉತ್ತಮ ಸಮಯ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ. 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನಾತ್ಮಕ ಏರಿಳಿತಗಳ ದಿನ. ತಾಳ್ಮೆಯಿಂದ ವರ್ತಿಸಿದರೆ ದಿನ ನಿಮ್ಮ ಪರವಾಗಿರುತ್ತದೆ. ವೃತ್ತಿ ಮತ್ತು ಉದ್ಯೋಗ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮಹಿಳೆಯರಿಗೆ ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗಬಹುದು.
ರಿಯಲ್ ಎಸ್ಟೇಟ್ ಕ್ಷೇತ್ರದವರಿಗೆ ದಿನ ಸಾಮಾನ್ಯ. ಆರ್ಥಿಕ ಸ್ಥಿತಿ: ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಉಳಿತಾಯಕ್ಕೆ ಒತ್ತು ನೀಡಿ. ಕುಟುಂಬ ಮತ್ತು ಪ್ರೀತಿ: ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ. ಸಂಗಾತಿಯ ಬೆಂಬಲ ನಿಮ್ಮನ್ನು ಬಲವಾಗಿರಿಸುತ್ತದೆ. ಆರೋಗ್ಯ: ಹೊಟ್ಟೆ ಸಮಸ್ಯೆ, ನಿದ್ರಾಹೀನತೆ ಅಥವಾ ಕಾಣಿಸಿಕೊಳ್ಳಬಹುದು. ಪರಿಹಾರ: ಸೋಮವಾರ ಶಿವನಿಗೆ ಹಾಲು ಅರ್ಪಿಸುವ ಸಂಕಲ್ಪ ಮಾಡಿ. ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣ ಬಿಳಿ. ಉತ್ತಮ ಸಮಯ ಸಾಯಂಕಾಲ 5:30ರಿಂದ 8 ಗಂಟೆ. 5. ಸಿಂಹರಾಶಿ: ಸಿಂಹರಾಶಿಯವರಿಗೆ ಇಂದು ಗೌರವ ಮತ್ತು ಪ್ರತಿಷ್ಠೆಯ ದಿನ. ನಿಮ್ಮ ನಿರ್ಧಾರಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ವೃತ್ತಿ ಮತ್ತು ಉದ್ಯೋಗ: ನಾಯಕತ್ವ ಸ್ಥಾನದಲ್ಲಿರುವವರಿಗೆ ಉತ್ತಮ ದಿನ. ಸರ್ಕಾರಿ ಕೆಲಸದಲ್ಲಿ ಪ್ರಗತಿ. ಹೊಸ ಯೋಜನೆಗಳಿಗೆ ಅನುಮೋದನೆ ಸಿಗಬಹುದು. ಆರ್ಥಿಕ ಸ್ಥಿತಿ: ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ತಂದೆಯ ಮೂಲಕ ಲಾಭ. ಕುಟುಂಬ ಮತ್ತು ಪ್ರೀತಿ: ಮಕ್ಕಳ ಸಾಧನೆ ಸಂತೋಷ ನೀಡುತ್ತದೆ. ಪ್ರೇಮದಲ್ಲಿ ಅಹಂಕಾರ ತಪ್ಪಿಸಿ. ಆರೋಗ್ಯ: ಹೃದಯ ಮತ್ತು ಬೆನ್ನು ಸಂಬಂಧಿ ಸಮಸ್ಯೆ ಎಚ್ಚರಿಕೆ. ಪರಿಹಾರ: ಭಾನುವಾರ ಸೂರ್ಯನಿಗೆ ಕೆಂಪು ಹೂ ಅರ್ಪಿಸಿ. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಕೇಸರಿ. ಉತ್ತಮ ಸಮಯ ಬೆಳಗ್ಗೆ 6:30ರಿಂದ 9 ಗಂಟೆ. 6. ಕನ್ಯಾರಾಶಿ: ಕನ್ಯಾರಾಶಿಯವರಿಗೆ ಇಂದು ಆತ್ಮಪರಿಶೀಲನೆಯ ದಿನ. ಸಣ್ಣ ವಿಷಯಗಳಿಗೂ ಹೆಚ್ಚು ಯೋಚಿಸುವ ಸ್ವಭಾವ ನಿಮ್ಮನ್ನು ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಪಡಿಸಬಹುದು. ಆದರೆ ಸರಿಯಾದ ಯೋಜನೆಯೊಂದಿಗೆ ಸಾಗಿದರೆ ದಿನ ಫಲಪ್ರದವಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗ: ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರಬಹುದು. ಲೆಕ್ಕಾಪತ್ರ, ಬ್ಯಾಂಕಿಂಗ್, ಆಡಳಿತ ಕ್ಷೇತ್ರದವರಿಗೆ ಎಚ್ಚರಿಕೆ ಅಗತ್ಯ. ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ತಂದೊಡ್ಡಬಹುದು. ವ್ಯಾಪಾರಸ್ಥರಿಗೆ ದಿನ ಸಾಮಾನ್ಯ. ಹೊಸ ಒಪ್ಪಂದಗಳಿಗೆ ಇವತ್ತು ಸಹಿ ಹಾಕುವುದನ್ನು ಮುಂದೂಡುವುದು ಉತ್ತಮ. ಆರ್ಥಿಕ ಸ್ಥಿತಿ: ಖರ್ಚು ಹೆಚ್ಚಾಗುವ ದಿನ. ಆರೋಗ್ಯ ಅಥವಾ ಮನೆಯ ಅಗತ್ಯಗಳಿಗೆ ಹಣ ಹೋಗಬಹುದು. ಆದರೆ ಸಾಯಂಕಾಲದವರೆಗೆ ಸಣ್ಣ ಮೊತ್ತದ ಹಣ ಕೈ ಸೇರಬಹುದು. ಆನ್ಲೈನ್ ವಹಿವಾಟುಗಳಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬ ಮತ್ತು ಪ್ರೀತಿ: ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ. ಸಂಗಾತಿಯ ಬೆಂಬಲ ನಿಮ್ಮನ್ನು ಬಲವಾಗಿರಿಸುತ್ತದೆ. ಆರೋಗ್ಯ: ಜೀರ್ಣಕ್ರಿಯೆ, ನರದೌರ್ಬಲ್ಯ ಅಥವಾ ಚರ್ಮದ ಅಲರ್ಜಿ ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ಜಾಗ್ರತೆ ಅಗತ್ಯ. ಪರಿಹಾರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು 11 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ತಿಳಿ ಹಸಿರು. ಉತ್ತಮ ಸಮಯ ಮಧ್ಯಾಹ್ನ 1 ಗಂಟೆಯಿಂದ 3:30. 7. ತುಲಾರಾಶಿ: ತುಲಾರಾಶಿಯವರಿಗೆ ಇಂದು ಸಮತೋಲನ ಮತ್ತು ಸೌಂದರ್ಯದ ದಿನ. ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತದೆ. ವೃತ್ತಿ ಮತ್ತು ಉದ್ಯೋಗ: ಫ್ಯಾಷನ್, ಡಿಸೈನ್, ಮೀಡಿಯಾ ಕ್ಷೇತ್ರದವರಿಗೆ ಅತ್ಯುತ್ತಮ ದಿನ. ಉದ್ಯೋಗಸ್ಥ ಮಹಿಳೆಯರಿಗೆ ವಿಶೇಷ ಗೌರವ ಸಿಗಬಹುದು. ಬಡ್ತಿಯ ನಿರೀಕ್ಷೆಯಲ್ಲಿರುವವರಿಗೆ ಸಕಾರಾತ್ಮಕ ಸೂಚನೆ ಸಿಗುತ್ತವೆ. ಆರ್ಥಿಕ ಸ್ಥಿತಿ: ಐಶ್ವರ್ಯದಲ್ಲಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಯೋಗವಿದೆ. ಆದರೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತವೆ. ಹೊಸ ವಾಹನ ಅಥವಾ ಗೃಹೋಪಯೋಗಿ ವಸ್ತು ಖರೀದಿ ಸಾಧ್ಯ. ಕುಟುಂಬ ಮತ್ತು ಪ್ರೀತಿ: ದಾಂಪತ್ಯ ಜೀವನ ಸುಖಕರ. ಪ್ರೇಮಿಗಳಿಗೆ ಇದು ರೊಮ್ಯಾಂಟಿಕ್ ದಿನ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿಬರಲಿದೆ. ಆರೋಗ್ಯ: ಸೊಂಟ ನೋವು ಅಥವಾ ಮೂತ್ರ ಸಂಬಂಧಿ ಸಮಸ್ಯೆ ಎಚ್ಚರಿಕೆ. ಪರಿಹಾರ: ಶುಕ್ರಗ್ರಹ ಶಾಂತಿಗಾಗಿ ಬಿಳಿ ಹೂವನ್ನು ದೇವರಿಗೆ ಅರ್ಪಿಸಿ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ನೀಲಿ. ಉತ್ತಮ ಸಮಯ ಸಂಜೆ 4:30ರಿಂದ 7:30. 8. ವೃಶ್ಚಿಕ ರಾಶಿ: ವೃಶ್ಚಿಕ ರಾಶಿಯವರಿಗೆ ಇಂದು ಎಚ್ಚರಿಕೆಯ ದಿನ. ಭಾವೋದ್ರೇಕದ ನಿರ್ಧಾರಗಳಿಂದ ದೂರವಿರಿ. ವೃತ್ತಿ ಮತ್ತು ಉದ್ಯೋಗ: ಕಚೇರಿಯಲ್ಲಿ ವಾಗ್ವಾದ ತಪ್ಪಿಸಿ. ತಾಂತ್ರಿಕ ದೋಷಗಳಿಂದ ಕೆಲಸ ವಿಳಂಬವಾಗಬಹುದು. ರಕ್ಷಣಾ, ಪೊಲೀಸ್ ಕ್ಷೇತ್ರದವರಿಗೆ ಒತ್ತಡದ ದಿನ. ಆರ್ಥಿಕ ಸ್ಥಿತಿ: ಸಾಲ ಕೊಡುವುದನ್ನು ತಪ್ಪಿಸಿ. ಊಹಾ ವ್ಯಾಪಾರದಲ್ಲಿ ನಷ್ಟ ಸಾಧ್ಯ. ಕುಟುಂಬ ಮತ್ತು ಪ್ರೀತಿ: ಕುಟುಂಬದ ರಹಸ್ಯಗಳನ್ನು ಹೊರಗೆ ಹೇಳಬೇಡಿ. ಸಂಗಾತಿಯ ಸಲಹೆ ಉಪಯುಕ್ತವಾಗುತ್ತದೆ. ಆರೋಗ್ಯ: ಉಷ್ಣ ಸಮಸ್ಯೆ, ಮೂಲವ್ಯಾಧಿ ಅಥವಾ ರಕ್ತದೊತ್ತಡ ಎಚ್ಚರಿಕೆ. ಪರಿಹಾರ: ಮಂಗಳವಾರ ಹನುಮಂತನಿಗೆ ಕೆಂಪು ಹೂ ಅರ್ಪಿಸಿ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಗಾಢ ಕೆಂಪು. ಉತ್ತಮ ಸಮಯ ಬೆಳಗ್ಗೆ 8ರಿಂದ 10:30. 9. ಧನುರ್ರಾಶಿ: ಧನುರ್ರಾಶಿಯವರಿಗೆ ಇಂದು ಅದೃಷ್ಟ ಬೆಂಬಲ ಇರುವ ದಿನ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗ: ಶಿಕ್ಷಕರು, ಉಪನ್ಯಾಸಕರು, ಸಲಹೆದಾರರಿಗೆ ಉತ್ತಮ ದಿನ. ವಿದೇಶ ಯೋಗ ಸೂಚನೆ. ಆರ್ಥಿಕ ಸ್ಥಿತಿ: ಹೂಡಿಕೆಗಳಿಂದ ಲಾಭ.
ಪೂರ್ವಜರ ಆಸ್ತಿಯಿಂದ ಸಹಾಯ. ಕುಟುಂಬ ಮತ್ತು ಪ್ರೀತಿ. ತಂದೆಯ ಆರೋಗ್ಯ ಸುಧಾರಣೆ. ಕುಟುಂಬದೊಂದಿಗೆ ಧಾರ್ಮಿಕ ಪ್ರಯಾಣ ಯೋಗ. ಆರೋಗ್ಯ. ಲಿವರ್ ಅಥವಾ ತೂಕ ಹೆಚ್ಚುವ ಸಮಸ್ಯೆ ಎಚ್ಚರಿಕೆ. ಪರಿಹಾರ. ಗುರುವಾರ ಹಳದಿ ವಸ್ತು ದಾನ ಮಾಡಿ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ. ಉತ್ತಮ ಸಮಯ ಬೆಳಗ್ಗೆ 6 ರಿಂದ 9. 10. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಪರಿಶ್ರಮದ ಫಲ ಸಿಗುವ ದಿನ. ನಿರ್ಮಾಣ, ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಲಾಭ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲಿರುತ್ತದೆ. ಆರ್ಥಿಕ ಸ್ಥಿತಿ. ಸಾಲ ತೀರಿಸುವ ಚಿಂತನೆ. ರಿಯಲ್ ಎಸ್ಟೇಟ್ ಲಾಭ. ಕುಟುಂಬ ಮತ್ತು ಪ್ರೀತಿ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ಆರೋಗ್ಯ. ಕೀಲು ನೋವು, ಹಲ್ಲು ನೋವು ಎಚ್ಚರಿಕೆ. ಪರಿಹಾರ. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ಕಪ್ಪು. ಉತ್ತಮ ಸಮಯ ಸಂಜೆ 6 ರಿಂದ 8:30. 11. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ನಾವೀನ್ಯತೆಯ ದಿನ. ಐಟಿ, ವಿಜ್ಞಾನ ಕ್ಷೇತ್ರದವರಿಗೆ ಹೊಸ ಅವಕಾಶ. ಆರ್ಥಿಕ ಸ್ಥಿತಿ. ಸ್ನೇಹಿತರ ಸಹಾಯದಿಂದ ಲಾಭ. ಕುಟುಂಬ ಮತ್ತು ಪ್ರೀತಿ. ಸ್ನೇಹಿತ ಮತ್ತು ಪ್ರೀತಿಯಲ್ಲಿ ಸಮತೋಲನ ಅಗತ್ಯ. ಆರೋಗ್ಯ. ಕಾಲಿನ ನರ ಸಮಸ್ಯೆ. ಪರಿಹಾರ. ಶಿವನಿಗೆ ನೀರು ಅರ್ಪಿಸಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ. ಉತ್ತಮ ಸಮಯ ಮಧ್ಯಾಹ್ನ 2 ರಿಂದ 5:30. 12. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ಶಾಂತಿಯ ದಿನ. ಆಸ್ಪತ್ರೆ, ಆಶ್ರಮ, ಧಾರ್ಮಿಕ ಕ್ಷೇತ್ರದವರಿಗೆ ಶುಭ. ಆರ್ಥಿಕ ಸ್ಥಿತಿ. ಖರ್ಚು ಹೆಚ್ಚಾದರೂ ಮನಸ್ಸಿಗೆ ತೃಪ್ತಿ. ಕುಟುಂಬ ಮತ್ತು ಪ್ರೀತಿ. ಸಂಬಂಧಗಳಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ. ಆರೋಗ್ಯ. ಪಾದನೋವು, ಜಲಸಂಬಂಧಿ ಕಾಯಿಲೆ ಎಚ್ಚರಿಕೆ. ಪರಿಹಾರ. ಧ್ಯಾನ ಮತ್ತು ವಿಷ್ಣು ಸಹಸ್ರನಾಮ ಪಠನ. ಅದೃಷ್ಟ ಸಂಖ್ಯೆ 7. ಅದೃಷ್ಟ ಬಣ್ಣ ಬಂಗಾರದ ಬಣ್ಣ. ಉತ್ತಮ ಸಮಯ ಬೆಳಗ್ಗೆ 6 ರಿಂದ 8:30.